ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ಭೀಮನ ಅಮಾವಾಸ್ಯೆ ಹಬ್ಬದ ಹಿನ್ನೆಲೆ ಕಥೆಯ ಬಗ್ಗೆ ತಿಳಿಯೋಣ. ನಾನು ಇಂದಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆಯ ದಿವಸ ಆಚರಿಸುವಂತಹ ಭೀಮೇಶ್ವರ ವ್ರತವನ್ನು, ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಪೂಜಾ ವಿಧಾನವನ್ನೆಲ್ಲ ಹೇಳಿಕೊಟ್ಟಿದ್ದೇನೆ. ಭೀಮೇಶ್ವರ ಪೂಜೆಯನ್ನು ಮಾಡಿದ ಮೇಲೆ ಒಂದು ವಿಶೇಷವಾದ ಕಥೆಯನ್ನು ಹೇಳುತ್ತಿದ್ದೇನೆ. ಈ ಭೀಮೇಶ್ವರ ವ್ರತವನ್ನು ಮಾಡಿ ಕಥೆಯನ್ನು ಕೇಳಿದರೇನೆ ಜ್ಯೋತಿರ್ಭೀಮೇಶ್ವರ ವ್ರತ ಪೂರ್ಣವಾಗುವುದು. ಅದಕ್ಕಾಗಿಯೇ ಈ ಒಂದು ವ್ರತವನ್ನು ಭೀಮನ ಅಮಾವಾಸ್ಯೆ ವ್ರತ, ಭೀಮೇಶ್ವರ ವ್ರತ, ಜ್ಯೋತಿರ್ಭೀಮೇಶ್ವರ ವ್ರತ ಎಂದು ಕರೆಯುತ್ತಾರೆ. ಈ ಒಂದು ವ್ರತವನ್ನು ಮದುವೆಯಾಗದವರು ಕನ್ಯೆಯರು ತಮಗೆ ಉತ್ತಮವಾದ ಸಕಲ ಗುಣ ಸಂಪನ್ನನಾದ ದೀರ್ಘಾಯುಷಿಯಾಗಿರುವ ಯೋಗ್ಯ ಪತಿ, ಸುಖಿ ದಾಂಪತ್ಯ ಪ್ರಾಪ್ತಿಗಾಗಿ ಈ ವ್ರತವನ್ನು ಆಚರಣೆ ಮಾಡುವುದರಿಂದ ಒಳ್ಳೆಯ ಪತಿ ದೊರೆಯುತ್ತಾನೆ. ಮದುವೆಯಾಗಿರುವ ಹೆಣ್ಣು ಮಗಳು ಸುಮಂಗಲಿಯರು ಈ ಒಂದು ವ್ರತವನ್ನು ಆಚರಣೆ ಮಾಡುವುದರಿಂದ ಮಾಂಗಲ್ಯತ್ವ ಗಟ್ಟಿಯಾಗುತ್ತದೆ, ಹಾಗೆ ಸುಮಂಗಲ್ಯತ್ವ ದೊರೆಯುತ್ತದೆ. ಈ ಕಥೆಯನ್ನು ಮೊದಲಿಗೆ ಸನತ್ ಕುಮಾರರು ತಮ್ಮ ಶಿಷ್ಯರಿಗೆ ಹೇಳುತ್ತಿದ್ದಾರೆ. ಪತಿವ್ರತೆಯಾದ ಸಾವಿತ್ರಿಯು ಈ ವ್ರತವನ್ನು ಆಚರಿಸಿ ನಿಧನನಾಗಿದ್ದ ಪತಿ ಸತ್ಯವಾನನನ್ನು ಶಿವನ ಕೃಪೆಯಿಂದ ಬದುಕಿಸಿಕೊಂಡಳು ಎಂದು ಹೇಳಿದರು. ಹಾಗೆ ಈಶ್ವರನು ಕೈಲಾಸದಲ್ಲಿ ಮೊದಲು ಸನತ್ ಕುಮಾರರಿಗೆ ಅದನ್ನು ಉಪದೇಶ ಮಾಡಿದರು. ಅದು ಭೂಲೋಕದ ತಪಸ್ವಿಗಳ ಪತ್ನಿಯರಿಗೆ ತಿಳಿಸಿ ಅವರ ಮೂಲಕ ಈ ಒಂದು ವ್ರತವನ್ನು ಭೂಮಿ ಮೇಲೆ ಆಚರಣೆ ಮಾಡಲು ತೆಗೆದುಕೊಂಡು ಬಂದರು ಎಂದು ಹೇಳಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಮೊಟ್ಟ ಮೊದಲು ಕೃತಯುಗದಲ್ಲಿ ಭೃಕುಂಡ ಮುನಿಯ ಪತ್ನಿ ಸೌಮಿತ್ರೆ ಮಾಡಿದರು ಎಂದು ಹೇಳುತ್ತದೆ. ತ್ರೇತಾಯುಗದಲ್ಲಿ ಅತ್ರಿ ಮಹರ್ಷಿಯ ಪತ್ನಿ ಅನಸೂಯ, ದ್ವಾಪರದಲ್ಲಿ ಶ್ರೀಕೃಷ್ಣನ ಪತ್ನಿ ರುಕ್ಮಿಣಿ, ಕಲಿಯುಗದಲ್ಲಿ ರತ್ನವೇಣಿ ಕೂಡ ಈ ವ್ರತವನ್ನ ಆಚರಣೆ ಮಾಡಿದ್ದರು ಎಂದು ಹೇಳುತ್ತದೆ. ಅದಕ್ಕಾಗಿಯೇ ಈ ಕಥೆಯನ್ನು ಭೀಮನ ಅಮಾವಾಸ್ಯೆ ಕಥೆ ಎಂದು ಕರೆಯುತ್ತೇವೆ. ಈ ವ್ರತದ ಕಥೆಯನ್ನು ಬಹಳ ಸರಳವಾಗಿ ಹೇಳಿದ್ದೇನೆ ನೋಡಿ. ಭೀಮನ ಅಮಾವಾಸ್ಯೆ ವ್ರತದ ಹಿನ್ನೆಲೆ ಕಥೆ ಪ್ರಾರಂಭ. ಪೂರ್ವದಲ್ಲಿ ನೇಮಿಷಾರಣ್ಯದಲ್ಲಿದ್ದ ಶೌನಕಾದಿ ಋಷಿಗಳು ಸಕಲ ಶಾಸ್ತ್ರ ಪಾರಂಗತರಾದ ಸೂತ ಪುರಾಣಿಕರನ್ನು ಶ್ರೀಯರಿಗೆ ಯೋಗ್ಯವಾದ ಪತಿ ಪ್ರಾಪ್ತಿಗಾಗಿ, ದೀರ್ಘ ಸೌಮಂಗಲ್ಯತ್ವಕ್ಕಾಗಿ, ಸುಖಿ ದಾಂಪತ್ಯಕ್ಕಾಗಿ ಆಚರಿಸಬಹುದಾದಂತಹ ಉತ್ತಮ ವ್ರತವೊಂದನ್ನು ಹೇಳಬೇಕೆಂದು ಪ್ರಾರ್ಥಿಸಿದಾಗ ಸೂತ ಪುರಾಣಿಕರು ಅವರಿಗೆ ಆಷಾಢ ಅಮಾವಾಸ್ಯೆಯ ಭೀಮೇಶ್ವರ ವ್ರತವು ಬಹಳ ಪುಣ್ಯದಾಯಕ ಎಂದು ಆ ವ್ರತದ ಮಹಾತ್ಮೆಯನ್ನು ಹೇಳಿದರು. ಭೂಮಿಯ ಮೇಲೆ ಈ ವ್ರತವು ಹೇಗೆ ಪ್ರಸಾರವಾಯಿತು ಎಂದು ಕೇಳಿದರೆ, ಬಹಳ ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ಮಹಾಪರಾಕ್ರಮಿಯಾದ ರಾಜನಿಗೆ ಜಯಶೇಖರ ಎಂಬ ಸುಂದರನು ಸರ್ವಗುಣ ಸಂಪನ್ನನಾದ ಮಗನಿದ್ದನು. ಆದರೆ ರಾಜಕುಮಾರನಾದ ಚಂದ್ರಶೇಖರನು ವಿವಾಹವಾಗದೆ ವಿಧಿವಶದಿಂದ ಅಕಾಲಿಕ ಮರಣಕ್ಕೀಡಾದನು. ವಜ್ರಬಾಹುವಿಗೆ ಪುತ್ರಶ್ಲೋಕ ಬಲವಾಗಿ ತನಗೂ ತನ್ನ ಪಿತೃಗಳಿಗೂ ತ್ರಿಲೋಕದ ಕೊಡುವವರೇ ಇಲ್ಲದಂತಾಯಿತಲ್ಲ ಎಂದು ದುಃಖಿಸುತ್ತಾ ಕೊನೆಗೊಂದು ನಿರ್ಧಾರಕ್ಕೆ ಬಂದು ಹೀಗೆ ಡಂಗೂರವನ್ನು ಸಾರಿಸುತ್ತಾನೆ. ನನ್ನ ಮಗನ ಈ ಶವಕ್ಕೆ ಯಾರು ತನ್ನ ಮಗಳನ್ನು ಮದುವೆ ಮಾಡಿಕೊಡುತ್ತಾರೋ ಅವರಿಗೆ ಕೋಟಿ ನಾಣ್ಯಗಳನ್ನ ಬಹುಮಾನವಾಗಿ ಕೊಡುತ್ತೇನೆ ಎಂದು ಡಂಗೂರ ಸಾರಿಸಿದನು. ಅದೇ ಊರಿನಲ್ಲಿ ಸಕಲ ವೇದ ಶಾಸ್ತ್ರ ಪಾರಂಗತನಾದರೂ ಕಡುಬಡತನದಿಂದ ಸಂಸಾರ ಸಾಕುವುದೇ ಕಷ್ಟವಾಗಿದ್ದ ಮಾಧವ ಶರ್ಮನೆಂಬ ಬ್ರಾಹ್ಮಣನು ಇದನ್ನು ಕೇಳಿ ತನ್ನ 5 ಹೆಣ್ಣು ಮಕ್ಕಳಲ್ಲಿ ನಮ್ಮ ಹಿರಿಯ ಮಗಳನ್ನು ಮದುವೆ ಮಾಡಿಕೊಡುತ್ತೇನೆ. ನಮಗೆ ಇರುವ ಬಡತನದಲ್ಲಿ ನನ್ನ ಮಕ್ಕಳಿಗೆ ಒಂದು ಹೊತ್ತು ಊಟ ಹಾಕುವುದು ಕಷ್ಟವಾಗಿದೆ. ಅದಕ್ಕಾಗಿ ನನ್ನ ಹಿರಿಯ ಮಗಳನ್ನು ಕೊಡುತ್ತೇನೆ ಎಂದು ಬಡ ಬ್ರಾಹ್ಮಣನು ತನ್ನ ಹೆಂಡತಿಗೆ ತಿಳಿಸುತ್ತಾನೆ. ಸುಶೀಲೆಯು ಪತಿಯೇ ಲೋಕದಲ್ಲಿ ಮಗಳನ್ನು ಮದುವೆ ಮಾಡಿಕೊಡಲು ಬಹಳ ಆಲೋಚಿಸಿ ಅತ್ಯುತ್ತಮರ ಧನವಂತರ ಮನೆಗೆ ಬಡವರು ಹೆಣ್ಣು ಕೊಟ್ಟರೆ ಅವಮಾನ ತಪ್ಪದು ಎಂದು ಕೊಡಲಿಚ್ಛಿಸುವುದಿಲ್ಲ. ಇನ್ನು ನಪುಂಸಕ, ನಿರುದ್ಯೋಗಿ, ಅಂಗಹೀನರಿಗೂ ಕನ್ಯೆಯನ್ನು ಕೊಡುವುದಿಲ್ಲ. ಹೀಗಿರುವಾಗ ನೀವು ಮೃತನಾಗಿರುವವನಿಗೆ ಮಗಳನ್ನು ಕೊಡುತ್ತೇನೆ ಎನ್ನುವಿರಲ್ಲ, ಅವಳು ವಿಧವೆಯಾಗಿಯೇ ಬಾಳಬೇಕೇ? ಇದು ಯುಕ್ತವಲ್ಲ ಎಂದಳು. ನಿನಗೆ ಒಬ್ಬ ಮಗಳು ಕಡಿಮೆ ಎಂದು ಭಾವಿಸಿಕೊ. ನಾನು ಮೃತರಾಜಪುತ್ರನಿಗೆ ಹಿರಿಯ ಮಗಳು ಚಾರುಮತಿಯನ್ನು ಕೊಟ್ಟೇ ಕೊಡುತ್ತೇನೆಂದು ಮದುವೆ ಮಾಡಿಕೊಟ್ಟನು. ಮಾತಿನಂತೆ ರಾಜನು ಅವನಿಗೆ ಕೋಟಿಯನ್ನು ಕೊಟ್ಟನು. ನಂತರ ಪುತ್ರನ ಶವವನ್ನು ಸಂಸ್ಕಾರಕ್ಕೆ ಸಾಗಿಸಿ ಸೊಸೆಗೆ ಚಿತೆಗೆ ಅಗ್ನಿಸ್ಪರ್ಶ ಮಾಡಲು ಹೇಳಿದನು. ಆಕೆಯು ಶುಚಿಭೂತಳಾಗಿ ಸರ್ವಾಭರಣ ಧರಿಸಿ ಯಥೇಚ್ಛ ಮಂಗಳ ದ್ರವ್ಯಗಳನ್ನು ದಾನ ಮಾಡಿ ಭಕ್ತಿಯಿಂದ ಪರಮೇಶ್ವರನನ್ನು ಧ್ಯಾನಿಸುತ್ತಾ ಶಾಂತ ಮನಸ್ಸಿನಿಂದ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದಳು. ಕೂಡಲೇ ಇದ್ದಕ್ಕಿದ್ದಂತೆ ವರ್ಷಧಾರೆಯಾಗಿ ಚಿತೆಯ ಬೆಂಕಿಯು ಹಾರಿ ಹೋಯಿತು. ಸೂರ್ಯನು ಮುಳುಗಿ ಕತ್ತಲಾಗಿ ಸ್ವಲ್ಪ ಸಮಯದಲ್ಲಿಯೇ ಪೂರ್ತಿ ಕತ್ತಲು ಆವರಿಸಿತು. ರಾಜಪರಿವಾರವು ಅವಳನ್ನು ಅಲ್ಲಿಯೇ ಬಿಟ್ಟು ಹಿಂದಿರುಗಿತು. ಸ್ಮಶಾನದಲ್ಲಿ ಏಕಾಂಗಿಯಾಗಿದ್ದ ಚಾರುಮತಿಯು ಭಯಗ್ರಸ್ತಳಾಗಿ
ನಡುಗುತ್ತಾ ಧೈರ್ಯ ತಂದುಕೊಂಡು ದುಃಖಾತಿಶಯದಿಂದ ಭಗವಂತ ಕಾಪಾಡು ಕಾಪಾಡು ಎಂದು ದೀನಳಾಗಿ ಪ್ರಾರ್ಥಿಸುತ್ತಾ, ನೀನು ಹಿಂದೆ ಮಾರ್ಕಂಡೇಯ, ಸತ್ಯವಾನ, ಚಾವನ, ಮನ್ಮಥ, ಶ್ವೇತವಾಹನ ಮೊದಲಾದ ಅಲ್ಪಾಯುಷಿಗಳಿಗೆ ದೀರ್ಘಾಯುಷ್ಯವನ್ನು ಕರುಣಿಸಿದವನು. ನಾನೇನು ಅಪರಾಧ ಮಾಡಿದ್ದೇನೆಂದು ನನಗೀ ಶಿಕ್ಷೆ ಕೃಪೆ ಮಾಡು ದೇವ ಎಂದು ಅಳುತ್ತಲೇ ಪ್ರಜ್ಞೆ ಕಳೆದುಕೊಂಡಳು. ಆಕೆಯ ಪರಿಸ್ಥಿತಿಯನ್ನು ನೋಡಿದ ಪರಶಿವನು ಪಾರ್ವತಿಯೊಂದಿಗೆ ಪ್ರತ್ಯಕ್ಷನಾಗಿ, ಎದ್ದೇಳು ಪುತ್ರಿ, ಬೇಕಾದ ವರವನ್ನು ಕೇಳು ಎಂದಾಗ ಎಚ್ಚರವಾಗಿ ಶಿವನ ಪಾದದ ಮೇಲೆ ತಲೆಯಿಟ್ಟು, ಸೌಮಾಂಗಲ್ಯ, ಸೌಭಾಗ್ಯ, ಸುಖ, ಸಂಪತ್ತು, ಸಮೃದ್ಧಿಯನ್ನು ಕೊಡುವ ವ್ರತವನ್ನು ನನಗೆ ಉಪದೇಶಿಸು ಎಂದು ಬೇಡಿದಳು. ಆಕೆಯ ಪರಿಸ್ಥಿತಿಯನ್ನು ನೋಡಿದ ಭಗವಂತ, ಆಗ ಹತ್ತಿರದಲ್ಲೇ ಇರುವ ಆಷಾಢ ಮಾಸದ ಭೀಮನ ಅಮಾವಾಸ್ಯೆ ಬರುತ್ತದೆ. ಆ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಣೆ ಮಾಡು. 2 ದೀಪಗಳನ್ನ ಇಟ್ಟು ದೀಪದಲ್ಲಿ ಶಿವ ಪಾರ್ವತಿಯರನ್ನ ಆಹ್ವಾನ ಮಾಡಿ ಭಕ್ತಿಯಿಂದ ಪೂಜೆಯನ್ನು ಮಾಡು. ನಿನ್ನ ಪತಿಗೆ ಮೊದಲಿನಂತೆ ಆಯುಷ್ಯ ವೃದ್ಧಿಯಾಗುತ್ತದೆ, ಮತ್ತೆ ಮರಳಿ ಆ ದೇಹಕ್ಕೆ ಜೀವ ಬರುತ್ತದೆ ಎಂದು ಹೇಳಿದಾಗ ಆಕೆ, ನಾನು ಭಕ್ತಿಯಿಂದ ಈ ವ್ರತವನ್ನು ಮಾಡುತ್ತೇನೆ ಎಂದು ಕೈ ಮುಗಿಯುತ್ತಾಳೆ. ಶಿವ ಪಾರ್ವತಿಯರು ಮಾಯವಾಗುತ್ತಾರೆ. ಚಾರುಮತಿಯು ಸ್ಮಶಾನದ ಮರಗಳ ಪತ್ರೆ, ಪುಷ್ಪ, ಫಲಾದಿಗಳನ್ನೆಲ್ಲ ವ್ರತ ಸಾಮಗ್ರಿಯನ್ನಾಗಿ ಭಾವಿಸಿ ಆ ಒಂದು ಮಣ್ಣಿನಿಂದಲೇ ದೀಪವನ್ನ ಮಾಡಿ ಆ ದೀಪದಲ್ಲಿ ಜ್ಯೋತಿಯನ್ನ ಆಹ್ವಾನ ಮಾಡಿಕೊಂಡು ಆ ಜ್ಯೋತಿಯನ್ನ ಇಟ್ಟು ಪೂಜೆ ಮಾಡುತ್ತಾಳೆ. ಅಲ್ಲೇ ಸಿಗುವ ಹಣ್ಣು ಹಂಪಲುಗಳನ್ನ ತಂದು ನೈವೇದ್ಯ ಮಾಡುತ್ತಾಳೆ. ಹುತ್ತದ ಮಣ್ಣನ್ನು ತಂದು ಶಿವಲಿಂಗವನ್ನು ಮಾಡಿ ಅಲ್ಲಿ ಶಿವ ಪಾರ್ವತಿಯನ್ನ ಪೂಜೆ ಮಾಡುತ್ತಾಳೆ. ಆಗ ಆಕೆಯ ಭಕ್ತಿಗೆ ಮೆಚ್ಚಿದ ಪರಶಿವನು ಪ್ರತ್ಯಕ್ಷನಾಗಿ ಆಕೆಯ ಪತಿ ದೇಹದಲ್ಲಿ ಜೀವವನ್ನ ತುಂಬುತ್ತಾನೆ. ತೀರಿ ಹೋಗಿದ್ದ ಆಕೆಯ ಪತಿ ಮಲಗಿರುವಂತೆ ಹೇಳುತ್ತಾನೆ, ಎದ್ದು ಕೂರುತ್ತಾನೆ. ನಂತರ ಆಕೆಯ ಪತ್ನಿ ಚಾರುಮತಿಯಿಂದ ಎಲ್ಲ ವಿಷಯವನ್ನು ತಿಳಿದುಕೊಂಡು ಆಕೆಯ ಜೊತೆ ಸಂತೋಷದಿಂದ ಇರುತ್ತಾನೆ. ಬೆಳಗಾಗುತ್ತಲೇ ರಾಜಭಟ್ಟರಿಂದ ವಿಷಯ ತಿಳಿದು ರಾಜ ವಜ್ರಬಾಹು ಆಗಮಿಸಿ ಚಾರುಮತಿಯಿಂದ ವಿಷಯ ತಿಳಿದು ಸಂತೋಷಗೊಂಡು ಅವಳನ್ನು ಸಮಾಧಾನಪಡಿಸಿ ಇಬ್ಬರನ್ನು ಮೆರವಣಿಗೆಯ ಮೂಲಕ ಅರಮನೆಗೆ ಕರೆತಂದು ಚಾರುಮತಿಯ ಕೈಯಿಂದ ಯಥೇಚ್ಛ ದಾನ ಧರ್ಮ ಮಾಡಿಸಿದನು. ಹೆಚ್ಚು ದಾನ ಧರ್ಮ ಮಾಡಿಸುತ್ತಾ ಸಂತೋಷದಿಂದ ಇದ್ದನು. ಹೀಗೆ ಸೂತ ಪುರಾಣಿಕರು ಹೇಳಿದ ಕತೆ ಕೇಳಿದ ಶೌನಕಾದಿ ಋಷಿಗಳು ಭಕ್ತರಿಂದ ವ್ರತವನ್ನು ಆರಂಭಿಸಿದರು. ಅದಕ್ಕಾಗಿ ಈ ವ್ರತವನ್ನ ಯಾರು ಆಚರಣೆ ಮಾಡುತ್ತಾರೋ, ಯಾರು ಈ ಕಥೆಯನ್ನ ಕೇಳುತ್ತಾರೋ ಅವರ ಪತಿಗೆ ಆಯುಷ್ಯ ವೃದ್ಧಿಯಾಗುತ್ತದೆ ಎಂದು ಹೇಳಿ ಈ ಕಥೆಯನ್ನ ಸಂಪೂರ್ಣಗೊಳಿಸುತ್ತೇನೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತಕಥೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇವೆ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.